ಆತ್ಮೀಯರೇ ನಮಸ್ಕಾರ. ನಾನು ಡಾಕ್ಟರ್ ಎನ್ ಜೆ ದೇವರಾಜ್ ರೆಡ್ಡಿ, ಅಂತರ್ಜಲ ತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆ ಮುಖ್ಯಸ್ಥ. ಆತ್ಮೀಯರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲ್ ವೀಡಿಯೋಗಳನ್ನು ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ದಯಮಾಡಿ ಮರಿಬೇಡಿ. ನಾನು ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಸಾಕಷ್ಟು ಕೃಷಿ ಭೂಮಿಗಳಲ್ಲಿ ನಾವು ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ, ಎರೆಹುಳು ಗೊಬ್ಬರಗಳಾಗ್ತೀವಿ, ಫರ್ಟಿಲೈಸರ್ಸ್ ಹಾಕ್ತೀವಿ. ಇದೇನೂ ಇಲ್ದಲೇ ಏನಾದರೂ ಮಾಡಲಿಕ್ಕೆ ಸಾಧ್ಯವಾ ಅಂತಂದೇಳಿ ಪ್ರಶ್ನೆ ಬಂದರೆ, ಇಲ್ಲಿ ಒಂದು ಕೇಸ್ ಸ್ಟಡಿ ತೋರಿಸ್ತೀನಿ. ಕಡಿಮೆ ನೀರು ಕೊಡ್ಬೋದು ತೋಟಕ್ಕೆ, ಅದರಿಂದ ಹೆಚ್ಚು ಲಾಭ ಪಡಿಬೋದು. ಏನಪ್ಪ ಅಂದರೆ, ಯಾವ ಮೆಥಡ್ ಅಂತಂದರೆ, ಇಲ್ಲಿ ತೆಂಗಿನ ಮರದ ತೆಂಗಿನಕಾಯಿಯ ಚಿಪ್ಪು ಅಂತ ಏನು ಕರಿತೀವಲ್ಲ, ಚಿಪ್ಪಿನಿಂದ ಇದ್ದಲು ಮಾಡುವಂಥ ವಿಧಾನ, ಅದಕ್ಕೆ ಬಯೋಚಾರ್ ಅಂತ ಹೇಳ್ತೀವಿ. ಅದಕ್ಕೆ ಜೈವಿಕ ಇದ್ದಲನ್ನು ತಯಾರು ಮಾಡುವಂಥದ್ದು ಒಂದು ವಿಶೇಷವಾದಂಥ ಒಂದು ಪ್ರಯತ್ನ. ನಮ್ಮ ಪ್ರೊಫೆಸರ್ ಬಾಲಿಂಗಯ್ಯರ ತೋಟದಲ್ಲಿ ಇದೊಂದು ಯೂನಿಟ್ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತಂದರೆ, ಇವರು ಲೋಡ್ಗಟ್ಟಲೆ ಅವರ ಕೃಷಿ ಭೂಮಿಯಲ್ಲಿ ಬಂದಂಥ ತೆಂಗಿನಕಾಯಿ ಚಿಪ್ಪನ್ನು ಕಂಪ್ರೆಸ್ಡ್ ಬರ್ನ್ ಮಾಡಿ ಅದನ್ನು ಇದ್ದಲು ಮಾಡಿ ಆ ಇದ್ದಲನ್ನು ಬಳಸಿ ಈ ಕೃಷಿ ಭೂಮಿಗೆ ಬಳಸ್ತಾ ಇದ್ದಾರೆ. ನಾನು ಹೇಳೋಕ್ಕಿಂತಲೂ ಆ ಪ್ರೋಸೆಸ್ ಯಾವ ಥರ ಮಾಡಬೇಕು, ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದ ಮುಖಾಂತರ ತೋರಿಸ್ತಾ ಹೋಗ್ತೀನಿ. ಈ ವಿಡಿಯೋ ನೋಡ್ತಾ ಹೋಗಿ. ಇದು ಮುಖ್ಯವಾಗಿ ಅಲ್ಲಿ ಒಂದು ನನ್ನ ಉದ್ದೇಶ ಏನಿತ್ತು ಅಂತಂದ್ರೆ, ಇನ್ನುಳಿದ ಎಲ್ಲವೂ ಸಲೀಸಾಗಿ ಮಣ್ಣಿನಲ್ಲಿ ಕರಗತ್ತೆ ಸರ್. ಚಾರ್ ಮಾಡುವಂತಹ ಉಳಿದ ಯಾವುದೇ ಸಸ್ಯ ವ್ಯರ್ಥ ಮಣ್ಣಿನಲ್ಲಿ ಕರಗತ್ತೆ. ಅದು ಎಷ್ಟೇ ಗಟ್ಟಿ ಮರ ಆದ್ರೂ ಗೆದ್ದಲು ಅದನ್ನ ಮತ್ತೆ ಮಣ್ಣಿಗೆ ಸೇರ್ಸುತ್ತೆ. ಆದ್ರೆ ಚಿಪ್ಪಿದೆಯಲ್ಲ, ಒಂದ್ ರೀತಿ ಬೋನ್ ಇದ್ದ ಹಾಗೆ, ಅದು ಭೂಮಿಯಲ್ಲಿ ಕರಗಲಿಕ್ಕೆ ಟೈಮ್ ತಗೊಳುತ್ತೆ. ಅದು ನಾಟ್ ಈಸಿಲಿ ಬಯೋಡಿಗ್ರೇಡಬಲ್. ಮತ್ ಇನ್ನೊಂದ್ ಏನಾಗ್ತಾ ಇದೆ ಇದರ ಹಿಂದೆ ಅಂತ ಅಂದ್ರೆ, ಚಿಪ್ಪನ್ನ ರೈತರು ಮಾರ್ತಾರೆ, ಬಿಸಾಕು ಬೆಲೆಗೆ ಮಾರ್ತಾ ಇದ್ದಾರೆ. ಆ ಬಿಸಾಕು ಬೆಲೆಗೆ ಮಾರ್ತಾ ಇರೋದ್ರಿಂದ ಯಾರೋ ಬೇರೆಯವರು ಅದನ್ನ ಎನ್ಕ್ಯಾಶ್ ಮಾಡ್ಕೋತಿದ್ದಾರೆ, ಹಣ ಅವ್ರಿಗೆ ಹೋಗ್ತಾ ಇದೆ. ಇವತ್ತು ವಿಶೇಷವಾಗಿ ನಮ್ಮ ಚಿತ್ರದುರ್ಗ, ತುಮಕೂರು, ಕೋಲಾರ ಜಿಲ್ಲೆಯಂತ ಪ್ರದೇಶಗಳಲ್ಲಿ ನೀರಿನ ತೊಂದರೆ ವಿಪರೀತ ಇರುವಂತ ಸಂದರ್ಭದಲ್ಲಿಯೂ 1 kg ಇದ್ದಲು 5 ಕಿಲೋ ಲೀಟರ್ನಷ್ಟು ನೀರನ್ನು ಹಿಡಿದಿಡುತ್ತೆ ಅಂತ ಅನ್ನೋವಾಗ, ಒಂದು ಸಣ್ಣ ಶ್ರಮ ಹಾಕಿ ಇದ್ದಲು ಮಾಡಿಕೊಳ್ಳದೆ ಅದನ್ನ ಹಾಗೆ ಮಾರೋದರಿಂದ ಆಗುವ ನಷ್ಟ ರೈತರಿಗೆ ಹೊರತು ಬೇರೆಯವರಿಗಲ್ಲ. ಹಾಗಾಗಿ ಅದನ್ನ ಬಯೋಚಾರ್ ಮಾಡಿ ಹಾಕೋದ್ರಿಂದ ನೆಲದಲ್ಲಿ ತೇವಾಂಶ ಮತ್ತೆ ಫಲವತ್ತತೆ ಎರಡನ್ನೂ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದು ಮುಖ್ಯವಾದ ಇದು ಸರ್ ಸಂಗತಿ. ಸರ್, ಇದು ತೋಟಕ್ಕಾಯ್ತು. ನಾನು ಹೇಳಿದ್ದು ನಮ್ದು ಫಾರ್ ಎಕ್ಸಾಂಪಲ್, ನಾನು ಬೀದರ್, ಗುಲ್ಬರ್ಗ ಆ ತರ ಬಯಲು ಸೀಮೆರು ಅಂದ್ಕೊಂಡು 45 ಡಿಗ್ರಿ 50 ಡಿಗ್ರಿ ಟೆಂಪರೇಚರ್, ಬೇರೆ ಬೆಳೆಗಳಿಗೂ ಇದನ್ನ ಪ್ರಯೋಗ ಮಾಡ್ಬೋದಲ್ವಾ? ಖಂಡಿತವಾಗಿ ಬಳಸ್ಬೋದು ಸರ್, ಬಳಸ್ಬೋದು. ಓಕೆ ಸರ್, ಇಲ್ಲಿ ಒಂದು ಸಂಗತಿ ನೆನಪಾಗುತ್ತೆ, ತಮ್ಮ ಜೊತೆ ಹಂಚ್ಕೋತೀನಿ. ಈ ಅನೇಕ ಕಡೆನಲ್ಲಿ ಹುಣಿಸೆ ಗಿಡಗಳಿಗೆ ಬುಡಕ್ಕೆ ಬೆಂಜರೆ ಏರಿಸ್ತಿದ್ರು ಹಳೆ ಕಾಲದವರು. ಕಲ್ಲು ಬೆಂಜರೆನ ಆ ಹೊಲದಲ್ಲಿರೋ ಕಲ್ಲನ್ನ ಆಯ್ದು ಬದುವಿಗೆ ಹಾಕೋದ್ರ ಬದಲಿಗೆ ಆ ಬೆಂಜರೆನ ತಗೊಂಡೋಗ್ಬಿಟ್ಟು ಹುಣಸೆ ಮರಗಳ ಸುತ್ತ ತುಂಬುತ್ತಾ ಇದ್ರು. ಉದ್ದೇಶ ಇಷ್ಟೇ, ತೇವಾಂಶವನ್ನ ಅಲ್ಲಿ ಕಾಪಾಡ್ಕೊಳ್ಳುವಂಥದ್ದು. ಅಂದ್ರೆ ಎಂತೆಂತ ವಿಧಾನಗಳಿದೆ ಅಂತ ಅನ್ನೋದಕ್ಕೆ, ನಾರಾಯಣ್ ರಾವ್ ಅಂತ ಹೇಳಿ ಒಬ್ರು ಬೀದರ್ನವರು, ಅವರು ಅಲ್ಲಿ ಊರಿಂದ ದೂರ ಇರೋ ಜಮೀನು, ನೀರಿನ ತುಂಬಾ ತೊಂದರೆಯ ಜಾಗ. ಅವರು ಎತ್ತಿನ ಗಾಡಿನಲ್ಲೇನೋ ಒಂದು ಡ್ರಮ್ ಅನ್ನ ವೆಲ್ಡ್ ಮಾಡಿಸಿಟ್ಕೊಂಡು ನೀರ್ ತಗೊಂಡೋಗಿ ಗೋಡಂಬಿ ಬೆಳೆಸಿದ್ರಂತೆ ಸರ್. ಆ ಗಾಡಿನಲ್ಲಿ ಹೊತ್ಕೊಂಡೋಗಿ ಒಯ್ದು ನಂತರ ಆ ಇದನ್ನ ಬದುಗಳನ್ನು ಕೂಡ ಆ ಕಲ್ಲಲ್ಲೇ ಮಾಡಿದ್ರಂತೆ, ಬೆಂಜರೆ ಕಲ್ಲಲ್ಲಿ. ಅದನ್ನ ಮಾಡಿದ ಕಾರಣಕ್ಕಾಗಿ ನೆಲದಲ್ಲಿ ತೇವಾಂಶ ಜಾಸ್ತಿಯಾಗಿ ಫಸಲು ಜಾಸ್ತಿ ಬರೋದಕ್ಕೆ ಶುರುವಾಯ್ತಂತೆ ಗೋಡಂಬಿಯಲ್ಲಿ. ಈ ಸಣ್ಣ ಪ್ರಯತ್ನಗಳು ಎಷ್ಟು ಎತ್ತರಕ್ಕೆ ರೈತನ ಒಂದು ಇದನ್ನ ಅವನ ಆರ್ಥಿಕತೆನ ಸುಧಾರಿಸಬಲ್ವು ಅಂತ ಅನ್ನೋದಕ್ಕೆ ಸರ್. ಇದೊಂದು ಒಳ್ಳೆ ಪ್ರಯತ್ನ ಸರ್. ಇದು ನಿಮ್ದು ಬಯೋಚಾರ್ ಇದೆಯಲ್ಲ, ತುಂಬಾ ಒಂದು ಅದ್ಭುತವಾದಂತ ಒಂದು ಇದು. ಅದು ಒಂದು ಕೆಲಸ ಆಗುತ್ತೆ ಸರ್. ಅದನ್ನ ರೀಚಾರ್ಜ್ ಮಾಡೋವಾಗ ಅಂದ್ರೆ ಅದು ನಿನ್ನೇನಿಲ್ಲ ಸರ್, ಜೀವಾಮೃತದಲ್ಲಿ ನೆನೆ ಹಾಕೋದು. 3 days ಅರೌಂಡ್ 60 hours ನೆನೆ ಹಾಕ್ರಿ ಅಂತಾರೆ ಅವರು. ನೆನೆ ಹಾಕಿದಾಗ ಏನಾಗ್ಬಿಡುತ್ತೆ ಅಂತಾರೆ, ಅದು ಇಟ್ ಈಸ್ ಹೈಲಿ ಹೈಗ್ರೋಸ್ಕೋಪಿಕ್. ಅಪಾರ ಪ್ರಮಾಣದ ದಾಹ ಅದಕ್ಕೆ. ಅದು
ಆ ಜೀವಾಮೃತದಲ್ಲಿ ಮತ್ತೆ ಅದಕ್ಕೆ ನೀವು IIHR ನೋರ್ದು ಕನ್ಸೋರ್ಷಿಯಾ ಕಾಡಿನ ಮಣ್ಣಿನಲ್ಲಿರುವಂತ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾನ ಅದಕ್ಕೆ ನೀವು ಸೇರಿಸಿದ್ರೆ ದೇವಸ್ಥಾನಗಳ ವ್ಯರ್ಥ ಕಾಯಿ ನೀರು ಇದೆಯಲ್ಲ, ತೀರ್ಥದ ನೀರು, ಅದು ಇಟ್ ಈಸ್ ವೆರಿ ರಿಚ್ ಇನ್ ಸೈಟೋಕೈನಿನ್ಸ್ ಅಂಡ್ ಜಿಬರ್ಲಿನ್ ಅಂಡ್ NAA. ದೇ ಆರ್ ಆಲ್ ಗ್ರೋತ್ ಪ್ರಮೋಟರ್ಸ್. ಮತ್ತೆ ಹುಳಿ ಮಜ್ಜಿಗೆ, ಹಳೆ ಮಜ್ಜಿಗೆ, ಅದರಲ್ಲಿ ಲ್ಯಾಕ್ಟಸ್ ಬ್ಯಾಕ್ಟೀರಿಯಾ, ಅದು ಕೂಡ ಒಳ್ಳೆ ಗ್ರೋತ್ ಪ್ರಮೋಟರ್. ಆಮೇಲೆ ಈ ಹಣ್ಣಿನ ರಸಗಳು, ಬಯೋ ಎನ್ಸೈಮ್, ವ್ಯರ್ಥವಾಗಿ ಹೋಗೋ ಹಣ್ಣನ್ನ ಒಂದು ಡ್ರಮ್ ಅಲ್ಲಿ ಹಾಕಿಟ್ಕೊಂಡು ಅದನ್ನು ಕೂಡ ಇದಕ್ಕೆ ಸೇರಿಸ್ಬಿಟ್ಟು, ಇದು ಸ್ವಲ್ಪ ಹುತ್ತದ ಮಣ್ಣಿನ ಆ ಹುಳದ ಜಲ್ಲಿನಲ್ಲಿ ಅದ್ಭುತವಾದ ಗ್ರೋತ್ ಪ್ರಮೋಟಿಂಗ್ ಏಜೆಂಟ್ಸ್ ಇದೆ, ಅದನ್ನು ಇದಕ್ಕೆ ಸೇರಿಸಿ ರೀಚಾರ್ಜ್ ಮಾಡಿದರೆ ಆ ಹೀರ್ಕೋಬೇಕಾದ್ರೆ ಇದ್ಲೇನ್ ಮಾಡುತ್ತೆ ಅಂದ್ರೆ ಈ ಎಲ್ಲಾ ಗೊಬ್ಬರದ ಅಂಶಗಳನ್ನ, ರೀಚಾರ್ಜ್ ಮಾಡುವಂತ ಅಂಶಗಳನ್ನ ಒಳಗಡೆ ಇಟ್ಕೊಂಡ್ಬಿಡುತ್ತೆ. ನೀವು ನೆಲಕ್ಕೆ ಹಾಕಿದಾಗ ನೆಲದಲ್ಲಿ ಈಗಾಗಲೇ ಇರೋ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಅವು ಅಲ್ಲಿ ಆಶ್ರಯ ಪಡ್ಕೊಳ್ಳುತ್ತವೆ. ಇಡೀ ನೆಲದ ಫಲವತ್ತತೆನೇ ನಮ್ಮ ನಿರೀಕ್ಷೆ ಮೀರಿ ಮೇಲಕ್ಕೆ ಹೋಗುತ್ತೆ ಅಂತ. ಹಾಗಾಗಿ ಜಗತ್ತಿನಾದ್ಯಂತ ಯಾವ ಪ್ರದೇಶದಲ್ಲೂ ಬಯೋಚಾರನ್ನ ಈ ರೀತಿ ಬಳಸಿದಾಗ ನೆಲದ ಫಲವತ್ತತೆಯನ್ನ ಖಂಡಿತ ವರ್ಧಿಸೋದಿಕ್ಕೆ ಸಾಧ್ಯ ಇದೆ. ನೆಲದ ಫಲವತ್ತತೆ ಹೆಚ್ಚಾದಾಗ ಇಡೀ ಜಗತ್ತಿನ ಆರೋಗ್ಯವೇ, ಮನುಷ್ಯಂದು ಪ್ರಾಣಿಗಳದ್ದು ಸೇರಿ ಎಲ್ಲವೂ ಒಳ್ಳೇದಾಗತ್ತೆ. ಯಾಕೆ ಅಂತಂದ್ರೆ ನಮ್ಮೆಲ್ಲ ಬದುಕಿರೋದೇ ಮಣ್ಣಲ್ಲಿ, ಮಣ್ಣಿನಿಂದ. ಮಣ್ಣು ಫಲವತ್ತಾಯ್ತು ಅಂತ ಅಂದಾಗ ಎಲ್ಲ ನ್ಯಾಚುರಲ್ ಆಗಿ ನಾವು ಯಾವುದೇ ಬೀಜ ಬಿಸಾಡಿದ್ರು ಅದು ಬೆಳೀತದೆ. ಸುಮ್ಮನೆ ಎಸೆದ್ರು ಹುಟ್ಟಿ ಅದು ಅದ್ಭುತವಾಗಿ ಬೆಳೆಯುತ್ತೆ ಸರ್, ಬೆಳೆಯುತ್ತೆ. ಮತ್ತೆ ಅದ್ರದ್ದು ಬೇಕಾದಂತ ಇದನ್ನ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಏನೋ ಪದೇ ಪದೇ ಮಾತಾಡ್ತೀವಲ್ಲ, ಅದನ್ನ ಮಾತಾಡೋಂತ ಪ್ರಮೇಯನೇ ಬರಲ್ಲ. ಹೌದು ಸರ್. ನಮ್ಗೆ ಮತ್ತೆ ಸರ್ಕಾರಿ ಗೊಬ್ಬರಗಳು ಮತ್ತೊಂದು ಅಲ್ಲೋ ಕ್ಯೂ ನಿಂತು ಇವತ್ತು ಪೆಸ್ಟಿಸೈಡ್ಗಳು, ಇನ್ಸೆಕ್ಟಿಸೈಡ್ಗಳು, ಅಗ್ರೋ ಕೆಮಿಕಲ್ಗಳು ಮಾಡಿರುವಂತ ಅನಾಹುತ ಇದೆಯಲ್ಲ, ಹೌದು, ಒಂದ ಕಾಲದಲ್ಲಿ ಮನುಷ್ಯನ ಹಸಿವನ್ನ ಇಂಗಿಸೋದಿಕ್ಕೆ ಅವು ಸಹಾಯ ಮಾಡಿದೆ ನಿಜ. ಬಟ್ ಅಟ್ ವಾಟ್ ಕಾಸ್ಟ್? ಸುಜಲವೂ ಇಲ್ಲ, ಸುಫಲವೂ ಇಲ್ಲ, ಮಲಯಜ ಶೀತ ಮೊದಲೇ ಇಲ್ಲ ಅನ್ನೋ ಮಟ್ಟಕ್ಕೆ ನಮ್ಮನ್ನ ತಂದು ನಿಲ್ಲಿಸಿದೆ ಸರ್. ಸರ್, ಈಗ ಇದು ಇಷ್ಟೆಲ್ಲ ಅಂಶಗಳು ಹೇಳಿದ್ರಲ್ಲ, ನಾವು ಹುಳಿ ಮಜ್ಜಿಗೆ, ಮಣ್ಣು, ಹಣ್ಣಿನ ರಸ, ಇವು ಒಟ್ಟು ಎಷ್ಟು ಪದಾರ್ಥಗಳು ಬೇಕು ಸರ್ ಇದಕ್ಕೆಲ್ಲ? ಸರ್, ನೀವು ಹಾಕುವ ಇದ್ದಿಲಿನ ಮೇಲೆ, ಕ್ವಾಂಟಿಟಿಯ ಮೇಲೆ ಇನ್ನೂ ಹೆಚ್ಚಿಗೆ ಸಿಕ್ತಾ ನಿಮ್ಮಲ್ಲಿ ಇಟ್ಕೊಳ್ಳಿ. ಇದನ್ನ ಒಂದು ಅದಕ್ಕೆ ಇಂಥದೇ ಒಂದು ರೇಷಿಯೋ ಅಂತ ಇಲ್ಲ. ನನಗೆ ಕಂಡ ರೀತಿನಲ್ಲಿ ನಾನು ಮಾಡುವ ಪ್ರಯತ್ನ ಮಾಡಿದ್ದೀನಿ. ಈಗ 1 ಕ್ವಿಂಟಾಲ್ ಇದ್ದಲಿದ್ರೆ ಎಲ್ಲವೂ ಒಂದು 2 ಲೀಟರ್ ಅಥವಾ 2 kg ಅಷ್ಟನ್ನ ಇದ್ರೆ ಇನ್ನೂ ಒಂದು 5 kg ವರೆಗೂ ಹಾಕಿ. ಮತ್ತೆ ಇದಕ್ಕೆ ಕೊಡುವಾಗ, ಯಾವುದು ಜಮೀನಿಗೆ ಕೊಡುವಾಗ ಕೂಡ ಆದಷ್ಟು ನೆಲದ ಒಳಕ್ಕೆ ಹಾಕಿ. ಯಾಕೆಂದ್ರೆ ಬಿಸಿಲಿಗೆ ಸಿಕ್ಕಿ ಅದರಲ್ಲಿರೋ ಪೋಷಕಾಂಶಗಳು ಎವಾಪರೇಟ್ ಆಗೋದು ಬೇಡ. ಅದನ್ನ ನೀವು ಬಳಸೋವಾಗ ನಾನು ಕೇಳಿರೋ ಪ್ರಕಾರ 1/4 kg ಬಯೋಚಾರ್, 3/4 kg ಗೊಬ್ಬರ. ಅಂದ್ರೆ ಅಲ್ಲಿ ನೀವು ಎರಡನ್ನು ಮಿಶ್ರಣ ಮಾಡಿಕೊಂಡಾಗ ಗೊಬ್ಬರದಲ್ಲಿರುವಂತ ಈಗಾಗಲೇ ಇರುವಂತ ಜೀವಾಣುಗಳು ಇನ್ನೂ ಅದ್ಭುತ ರೀತಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಸಹಾಯ ಆಗ್ತದೆ ಅಲ್ವಾ ಸರ್? ಖಂಡಿತ ಸರ್. ಈ ರೀತಿಯಲ್ಲಿ ಈ ನಿಟ್ಟಿನಲ್ಲಿ ಈ ತರದಲ್ಲಿ ಒಂದಷ್ಟು ತಯಾರಿ ಮಾಡ್ಕೊಂಡ್ರೆ ಪ್ರತಿಯೊಬ್ರು ಕಮ್ಮಿ ನೀರಿನಲ್ಲಿ ಕಡಿಮೆ ಮಳೆ ನೀರಲ್ಲಿ ಎಷ್ಟೊಂದು ಬದಲಾವಣೆಗಳು ತರಬಹುದು. ಆಮೇಲೆ ಈ ಬಯೋಚಾರ್ ಮಾಡುವಾಗ ಶುದ್ಧ ಮಳೆಯ ನೀರನ್ನ, ಈಗ ಉದಾಹರಣೆಗೆ ನಿಮ್ಮಲ್ಲಿ ನೀವು ಮಳೆ ನೀರನ್ನ ಕಲೆಕ್ಟ್ ಮಾಡಿ ಕುಡಿಯೋದಿಕ್ಕೆ ಪ್ರಯತ್ನ ಮಾಡಿದಿರಲ್ಲ, ಅದು ಅದ್ಭುತವಾದಂತ ಒಂದು ಪ್ರಯತ್ನ, ಕಣ್ಣು ತೆರೆಸುವಂತದ್ದು. ಈಗ ನಮ್ಮಣ್ಣ ಕ್ಯಾನ್ಸರ್ ಆಗಿ ಅವರು ಮಡ್ರಾಸ್ಗೆ ಬೆಂಗಳೂರು ಶಂಕರ ಆಸ್ಪತ್ರೆಗೆ ಪರದಾಡ್ತಾ ಇದ್ದಾಗ
ಅವರು ಹೊರಗಡೆ ಯಾವ ನೀರನ್ನು ಕುಡಿತಿರ್ಲಿಲ್ಲ ಸರ್. ನೋಡಿ ಮಳೆ ನೀರ್ನ ಇಲ್ಲಿಂದ ಮನೆಯಿಂದ ಹೋಗ್ಬೇಕಾದ್ರೆ ಕಾರ್ನಲ್ಲಿ ಈ ನೀರ್ನೇ ತಗೊಂಡೋಗೋರು. ಯಾಕೆ ಅಂತಂದ್ರೆ ನನಗೆ ಚೈತನ್ಯ ಕಣಪ್ಪ ಅಂತ ಒಂಥರ ಹೊಸ ಹುರುಪು ಬರುತ್ತೆ. ಅದ್ರಲ್ಲಿ ಸ್ನಾನ ಮಾಡಿದ್ರು ನನಗೆ ಹುರುಪು ಅನ್ಸುತ್ತೆ. ಅವ್ರಿಗೆ ನಾನು ಮೆಡ್ರಾಸಿಗೆ ಕರ್ಕೊಂಡು ಹೋಗುವಾಗ ಕೂಡ ಕಾರ್ನಲ್ಲಿ ಏನಿಲ್ದೆ ಇದ್ರು ಒಂದು 30-40 ಲೀಟರ್ ನೀರ್ ಇಟ್ಕೊಂಡು ಹೋಗ್ತಾ ಇದ್ದೆ ಸರ್ ಅವ್ರಿಗಾಗಿ. ಆ ಮಳೆ ನೀರನ್ನೇ ನೀವು ಇದರಲ್ಲಿ ಯಾವುದು ಈ ಬಯೋಚಾರ್ನ ರೀಚಾರ್ಜ್ ಮಾಡುವಾಗ ಬಳಸಿದ್ರೆ ಇನ್ನೂ ಒಳ್ಳೇದು ಅಂತ. ಯಾಕಂದ್ರೆ ಅದು pH ನ್ಯೂಟ್ರಲ್ ಅಲ್ಲ ಸರ್, ಅದು ಕೂಡ ಮಾಡಬಹುದು. ಇನ್ನೊಂದು ಸರ್, ಆದಷ್ಟು ಬೋರ್ವೆಲ್ ನೀರನ್ನ ಗಿಡಗಳ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಅಷ್ಟೇ ಬಳಸ್ಕೊಂಡು ಅದರಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡಂಗಿಲ್ಲ. ಇನ್ನುಳಿದ ಪ್ರಯತ್ನಗಳನ್ನ ಮಾಡ್ತಾ ಹೋಗುವಂತದ್ದು ಬಹಳ ಒಳ್ಳೇದು ಅನ್ಸುತ್ತೆ ಸರ್. ಖಂಡಿತ ಖಂಡಿತ ಖಂಡಿತ. ಈ ನಿಟ್ಟಿನಲ್ಲಿ ಸಾಕಷ್ಟು ನಿಮ್ಮಿಂದ ಒಂದು ಮಾಹಿತಿಗಳನ್ನ ಶೇರ್ ಮಾಡ್ತಾ ಇದ್ರ. ಈ ಬಯೋಚಾರ್ ಏನಿದೆಯಲ್ಲ ರಿಯಲಿ ಒಂದು ಅದ್ಭುತ. ನಿಮ್ಮ ತೋಟದ ಶಕ್ತಿ ಕೇಂದ್ರ ಯಾವ್ದಂದ್ರೆ ನನ್ನ ಪ್ರಕಾರ ಬಯೋಚಾರು ಪ್ಲಸ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಹೇಳ್ಬೋದು. ಇದರ ಜೊತೆಗೆ ಸರ್, ಮಡಿಕೇರಿಯ ಕೆಲವು ಸ್ನೇಹಿತರು ಕುಕ್ಕರ್ ಬಿಟ್ಸ್ ಅಲ್ಲಿ ಈ 2-3 ತಿಂಗಳ ಒಳಗಡೆ ಆಗುವಂತ ಬೆಳೆಗಳಿದೆಯಲ್ಲ, ಈ ಸೌತೆ ಜಾತಿಗೆ ಸೇರಿದ ಹಾಗಲ ಹೀರೆ ತುಪ್ಪೀರೆ ಜಾತಿಗೆ ಸೇರಿದ ಇವುಗಳಲ್ಲಿ ಬಯೋಚಾರನ್ನ ಹಾಕಿ ತುಂಬಾ ಒಳ್ಳೆ ರಿಸಲ್ಟ್ಸ್ ಅವರಿಗೆ ಸಿಕ್ಕಿದೆ ಅಂತ ನಾನು ಕೇಳಿದೀನಿ. ಅವರ ವಿಳಾಸಗಳು ನನಗೆ ಇವತ್ತಿಗೂ ಇನ್ನೂ ಸಿಕ್ಕಿಲ್ಲ, ಹುಡುಕ್ತಾ ಇದ್ದೀನಿ. ಗಾಳಿಬೀಡು ಮಡಿಕೇರಿ ಪಕ್ಕದ ಪ್ರದೇಶದಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ. ಒಂದು ಸಲ ಹೋಗಿ ಬರ್ಬೇಕು ನಾನು ಅಲ್ಲಿಗೆ. ಖಂಡಿತ ಸರ್, ನಿಮ್ಮ ಮಾತು ಕೇಳ್ತಾ ಇದ್ರೆ